ಕೇವಲ 50 ರೂಪಾಯಿಂದ ಹಿಡಿದು 5,000ವರೆಗೂ ಇಲ್ಲಿ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ? ವೆಲ್ಕಮ್ ಟು ಈಸೀಸ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹೌದು, ನಾನು ಹೇಳ್ತಿರೋದು ಚಿಕ್ಕಪೇಟೆ ಚೋರ್ ಬಜಾರ್ ಬಗ್ಗೆ. ಈ ಚಿಕ್ಕಪೇಟೆಯಲ್ಲಿ ಯಾವುದು ಸಿಗಲ್ಲ ಅನ್ನೋ ಐಟಮ್ಸೇ ಇಲ್ಲ. ನಾನು ಹೋಗಿ ನೋಡಿದಾಗ ಒಂದು ಫ್ಯಾಂಟಾಸ್ಟಿಕ್, ಅದರಲ್ಲೂ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ವರಲಕ್ಷ್ಮಿ ಹಬ್ಬದಿಂದ ಹಿಡಿದು ಇಲ್ಲಿ ನೋಡ್ಬೋದು ನೀವು ದೀಪ ಎಷ್ಟು ಡೆಕೋರೇಟ್ ಆಗಿತ್ತು ಆ್ಯಂಡ್ ಫೇಸ್ ಏನು ಲಕ್ಷ್ಮಿ ಮುಖನೂ ಇತ್ತು. ಇಲ್ಲಿ ನೋಡಿ ಬ್ಯಾಂಗಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕೇವಲ ಜಸ್ಟ್ 50 ರೂಪಾಯಿಂದ ಹಿಡಿದು ಪಾತ್ರೆವರೆಗೂ ನಿಮ್ಗೆ ಇದು ಯಾವ ವಸ್ತು ಸಿಗಲ್ಲ ಅಂತ ಇಲ್ಲ, ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಚಿಕ್ಕಪೇಟೆಯಲ್ಲಿ ಒಂದು 3-4 ರೋಡ್ ಇದೆ, ಅದರದ್ದೇ ಆಗಿದ್ದು ಐಟಮ್ಸ್ಗಳು. ಒಂದು ರೋಡಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸೇ ಸಿಕ್ಕಿದ್ರೆ ಇನ್ನು ಕೆಲವರ ರೋಡು ಫುಲ್ ಹೆಣ್ಮಕ್ಳಿಗೆ ಫೇವ್ರೇಟ್ ಆಗಿರೋದು ಈಗ ಬ್ಯಾಂಗಲ್ಸ್ ಪ್ರತಿಯೊಂದು ನೋಡಿ, ಇಲ್ಲಿ ಸರ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ, ಹೆಣ್ಮಕ್ಳಿಗೆ ಇಷ್ಟ ಆಗುವಂಥದ್ದು. ಇನ್ನೊಂದು ರೋಡ್ ಬಂದು ಫುಲ್ ಡೆಕೋರೇಟ್ ಆಗಿರೋ ರೋಡೇ ಸಿಗುತ್ತೆ. ನಿಮಗೆ ಯಾವುದಾದ್ರು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾಯಿದ್ರೆ ಅದಕ್ಕೆ ಏನು ಕಸ್ಟಮೈಸ್ ಏನೇನು ಬೇಕಾಗುತ್ತೆ ಪ್ರತಿಯೊಂದು ಒಂದು ಚಿಕ್ಕ ಪಿನ್ನಿಂದ ಹಿಡಿದು ದೊಡ್ಡ ತೋರಣವರೆಗೂ ಸಿಗುತ್ತೆ. ಆ್ಯಂಡ್ ಮನೆಗೆ ಡೆಕೋರೇಟ್ ಐಟಮ್ಸು, ಬೆಡ್ಶೀಟು, ಟವಲ್ಲು, ಬಟ್ಟೆ, ಹಣ್ಣು, ಹೂವು ಪ್ರತಿಯೊಂದು ಚೀಪ್ ರೈಟಲ್ಲಿ ಸಿಗುತ್ತೆ. ನೋಡಿ ಇಲ್ಲಿ ಮನೇಲಿ ಹಾಕೋ ನೈಟ್ ಡ್ರೆಸ್ ಕೂಡ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ನೋಡ್ಬೋದು, ನಾನಿಲ್ಲಿ ಒಂದು ಬೆಡ್ಶೀಟ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು, ಬಟ್ ಕಡಿಮೆ ಪ್ರೈಸಿಗೆ ಇಲ್ಲೇ ಸಿಗೋದು. ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ, ಒಂದು 50 ರೂಪೀಸಿಂದ ಶುರುವಾಗುತ್ತೆ. ಆ್ಯಂಡ್ ಸೂಪರಾಗಿತ್ತು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಬ್ಯಾಂಗಲ್ ಆಗಿರ್ಬೋದು, ಹೆಣ್ಮಕ್ಳಿಗಂತೂ ತುಂಬ ಆಪ್ಷನ್ ಇದೆ. ಯಾರಾದರೂ ಹೋಟೆಲ್ ಆಗಲಿ ಏನಾದ್ರು ಕ್ಯಾಂಟೀನ್ ಆಗಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ಅಲ್ಲಿ ಏನೇನು ಐಟಮ್ಸ್ ಬೇಕಾಗುತ್ತೆ ಎಲ್ಲರೂ ಕೂಡ ಚಿಕ್ಕಪೇಟೆಲೇ ಪರ್ಚೇಸ್ ಮಾಡೋದು. ಯಾಕೆ ಅಂದರೆ ತುಂಬ ಕ್ವಾಲಿಟಿನೂ ಇರುತ್ತೆ ಆ್ಯಂಡ್ ಪ್ರೈಸು ಕೂಡ ನಮ್ಮ ಬಜೆಟಿಗೆ ಸಿಗುತ್ತೆ ಅಂತ. ಆ್ಯಂಡ್ ಹೊರಗಡೆ ವಯರಿಂಗ್ ಆಗಿರ್ಬೋದು, ಮನೆ ಏನಾದರೂ ಕಟ್ಟಿಸ್ತಾ ಇದ್ದೀವಿ ಅಥವಾ ಬಿಲ್ಡಿಂಗ್ ಏನಾದ್ರು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೂ ಕೂಡ ಪ್ರತಿಯೊಂದು ಐಟಮ್ಸ್ ನಿಮಗೆ ಒಂದು ತಂತಿಯಿಂದ ಹಿಡಿದು ಈಗ ನಾರ್ಮಲಾಗಿ ಒಂದು ಹೊಲಕ್ಕೆ ಬೇಲಿ ಹಾಕಬೇಕು ಅಂತ ಇದ್ದರೆ ಅದು ಹೊರಗಡೆ ತುಂಬ ಕಾಸ್ಟ್ಲಿ ಅನಿಸಿದ್ರೆ ಇಲ್ಲಿ ಚಿಕ್ಕಪೇಟೆಯಿಂದನೇ ತಗೊಂಡೋಗಿ ಹಾಕೋದು. ಯಾಕೆಂದರೆ ತುಂಬ ಕಡಿಮೆ ರೇಟಿಗೂ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಅದು ಇದು ಅಂತಲ್ಲ, ಚಿಕ್ಕ ಐಟಮಿಂದನೂ ಇಲ್ಲ ಅಂತ ಇಲ್ಲ, ಅಷ್ಟು ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಬಟ್ಟೆ ಆಗಿರ್ಬೋದು, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಸಿಗುತ್ತೆ ಇಲ್ಲಿ. ಅಂದರೆ ಬಟ್ಟೆಗಳಾಗಿರ್ಬೋದು ಇಲ್ಲಿ ತುಂಬ ಚೀಪ್ ರೇಟಿಗೆ ಸಿಗುತ್ತೆ. ಅಂದರೆ ಇಲ್ಲಿ ಒಂದು ಡ್ರೆಸ್ ಟಾಪ್ ಟು ಬಾಟಮ್ ಎರಡೂ ಸೇರಿ ಒಂದು 250ಇಂದ ಸ್ಟಾರ್ಟ್ ಆಗುತ್ತೆ. ಮೆಟೀರಿಯಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ಕಲೆಕ್ಷನ್ ಕೂಡ ಸೂಪರಾಗಿರುತ್ತೆ. ಆ್ಯಂಡ್ ತುಂಬ ವೆರೈಟೀಸ್ ಇರುತ್ತೆ. ಒಂದು 100 ರೂಪೀಸಿಂದ ಜಸ್ಟ್ ಒಂದು ಟಾಪು 100 ರೂಪೀಸಿಂದ ಶುರುವಾಗುತ್ತೆ ಇಲ್ಲಿ. ಆ್ಯಂಡ್ ಯಾರಾದರೂ ಬೆಂಗಳೂರಿಗೆ ಹೊಸ್ದಾಗಿ ಬಂದು ಯಾವ್ದಾದ್ರು ರಿಲೇಷನ್ಸ್ ಮನೆಗೆ ಬಂದಾಗ ಚಿಕ್ಕಪೇಟೆ ಅಂತೂ ವಿಸಿಟ್ ಮಾಡಿ. ಆ್ಯಂಡ್ ನಿಜವಾಗ್ಲೂ ತುಂಬ ಶಾಪಿಂಗ್ ಮಾಡ್ತೀರಾ. ಆ್ಯಕ್ಚುಲಿ ನಾನು ಸುಮ್ಮನೆ ಹೋಗಿದ್ದಿಲ್ಲಿ ಏನಕ್ಕೋ ಹೋಗಿದ್ದು, ಬಟ್ ಸುಮ್ಮನೆ ಹಾಗೆ ಒಂದು ಹೋಗೋಣ ಅಂತ ಹೇಳಿ ಹೋಗಿದ್ದು. ಇಲ್ಲಿ ನೋಡಿ, ಇಲ್ಲಿ ಪರ್ಸ್ಗಳು 100 ರೂಪೀಸಿಂದ ಶುರುವಾಗಿ ಕೆಲವೊಂದು 150 ಇದೆ, ಕೆಲವು ತುಂಬ ಇವೆಲ್ಲ 100 ರೂಪೀಸಿಗೆ, ಇನ್ನು ಕೆಲವೊಂದು ಸ್ವಲ್ಪ 150ಗೆ ಸಿಗುತ್ತೆ. ನಾನು ಕೂಡ ಇಲ್ಲಿ ಒಂದು ಬ್ಯಾಂಗಲ್ನ ಪರ್ಚೇಸ್ ಮಾಡಿದೆ, ತುಂಬ ಕಡಿಮೆ ರೇಟಿಗೆ ಅಂತ ಅನ್ನಿಸ್ತು ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಸಂಡೇ ಆಗಿದ್ದ ದಿನ ಫ್ರೀ ಮಾಡಿಕೊಂಡು ಮಾರ್ನಿಂಗೇ ಹೋಗ್ಬಿಡಿ, ಇಲ್ಲಾಂದರೆ ನಿಜವಾಗ್ಲೂ ಸುತ್ತಕ್ಕಂತೂ ಟೈಮೇ ಸಿಗಲ್ಲ. ಬೇಗ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದರದ್ದೇ ಆದ ಸಪ್ರೇಟ್ ರೋಡ್ಗಳಿದ್ದಾವೆ, ನಿಮಗೆ ಯಾವುದು ಸಿಗಲ್ಲ ಅನ್ನೋದಿಲ್ಲ. ಎಲೆಕ್ಟ್ರಿಕಲಿಂದ ಹಿಡಿದು ಬ್ಯೂಟಿ ಪ್ರಾಡಕ್ಟ್ವರೆಗೂ ನಿಮಗೆ ಕಡಿಮೆ ಪ್ರೈಸಿಗೆ ಆ್ಯಂಡ್ ತುಂಬ ಚೆನ್ನಾಗಿ ಸಿಗುತ್ತೆ. ತುಂಬ ಆಪ್ಷನ್ಸ್ಗಳಿರುತ್ತೆ. ಒಂದೇ ಅಂಗಡಿಯಪ್ಪ ಇಷ್ಟೇ ಸಿಗುತ್ತೆ ಅಂತ ಏನಿಲ್ಲ, ತುಂಬ ಅಂಗಡಿಗಳು ನೀವು ಪಕ್ಕ ಹೋದರೆ ಸಿಕ್ಕಾಪಟ್ಟೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಾವು ಲಾಸ್ಟಿಗೆ ಹೋಗಿ ಕಡಲೆಕಾಯಿ ತಗೊಂಡು ಆ್ಯಕ್ಚುಲಿ ನಾನು ಶಾಪಿಂಗ್ ಹಂಗೆ ಸುತ್ತಾಡೋದಕ್ಕೆ ನನಗೆ ಫುಲ್ ಕತ್ಲೆ ಆಗೋಯ್ತು. ನೋಡಿ ಇಲ್ಲಿ ನೀವು ನೋಡ್ಬೋದು, ಪ್ರತಿಯೊಂದು ಹೂವು ಆಗಿರ್ಬೋದು, ಫಂಕ್ಷನ್ಗಳಿಗೆ ಹೂವು ಡೆಕೋರ್ ಮಾಡೋದಕ್ಕೆ ನೋಡ್ಬೋದು ಇಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ಗಳನ್ನ ಲೈಟಿಂಗ್ಸ್ ಯಾವ ಥರ ಹಾಕಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಈಗ ನಾರ್ಮಲಾಗಿ
ಮೆಕ್ಯಾನಿಕಲ್ ಐಟಮ್ಸ್ಗಳು ಬರುತ್ತಲ್ವ, ಈಗ ಚಕ್ರ ಆಗಿರ್ಬೋದು, ಸ್ಪ್ಯಾನರು, ಪ್ರತಿಯೊಂದು ತುಂಬ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಅದರದ್ದೇ ಒಂದು ಸಪ್ರೇಟ್ ರೋಡ್ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲಿ ಹೋಗಿ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಸೂಪರಾಗಿ ಟೈಮ್ ಪಾಸ್ ಮಾಡೋದಕ್ಕಂತೂ ಫ್ಯಾಂಟಾಸ್ಟಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ರಶ್ ಇರುತ್ತೆ. ಆ್ಯಕ್ಚುಲಿ ಇನ್ನೂ ನೋಡೋಕ್ಕೆ ತುಂಬ ಇತ್ತು, ಬಟ್ ಟೈಮ್ ಸಾಲ್ಟೇಜ್ ಆಯಿತು. ನೋಡ್ಬೋದು ಇಲ್ಲಿ ಅದ್ರ ಜೊತೆ ಮಳೆ ಬೇರೆ ಶುರುವಾಯಿತು. ಸೊ ನಾವು ಎಷ್ಟಾಗುತ್ತೆ ಅಷ್ಟನ್ನು ನೋಡಿಕೊಂಡು ರಿಟರ್ನ್ ಆದ್ವು ಮನೆಗೆ. ಹೀಗಿತ್ತು ಸಂಡೇ ಬಜಾರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.